ಈ ತರಗತಿಯಲ್ಲಿ ಅಖಂಡ ಕರ್ನಾಟಕ ಪದ್ಯ ಭಾಗದ ಮುಂದುವರೆದ ಭಾಗವನ್ನ ಈ ತರಗತಿಯಲ್ಲಿ ನಾವು ನೋಡೋಣ. ಕಳೆದ ತರಗತಿಯ ಒಂದೆರಡು ಅಂಶಗಳನ್ನ ಗಮನಿಸೋದಾದ್ರೆ, ಕುವೆಂಪು ಅವರು ಹೇಳುವ ಹಾಗೆ ಅಲ್ತೋ ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ, ನಮ್ಮದು ಕೀರ್ತಿಯ ಹುಚ್ಚಿನಿಂದ ಮಾಡುತ್ತಿರುವಂತಹ ರಾಜಕೀಯ ನಾಟಕವಲ್ಲ. ನಮ್ಮ ಈ ಹೋರಾಟದ ಹಿಂದೆ ಯಾವುದೇ ಉದ್ದೇಶವಿಲ್ಲ, ದುರುದ್ದೇಶವಿಲ್ಲ, ಕೀರ್ತಿಯ ಆಸೆಯೂ ಇಲ್ಲ. ಕೇವಲ ಬಟ್ಟೆಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇಲ್ಲ. ಪಕ್ಷಗಳ ಮಧ್ಯೆ, ಜಾತಿಗಳ ಮಧ್ಯೆ ಕಲಹವನ್ನು ಉಂಟು ಮಾಡುವುದಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇಲ್ಲ. ಅಹಂಕಾರ, ಗರ್ವ, ಸೊಕ್ಕಿಗಾಗಿ ಈ ಹೋರಾಟವನ್ನು ಮಾಡ್ತಾ ಇಲ್ಲ. ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಈ ಹೋರಾಟವಲ್ಲ. ನಮ್ಮದು ಅಖಂಡ ಕರ್ನಾಟಕ. ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳನ್ನು ಒಗ್ಗೂಡಿಸುವುದಕ್ಕಾಗಿ, ಒಂದು ಮಾಡುವುದಕ್ಕಾಗಿ, ಕನ್ನಡದ ರಾಜ್ಯವನ್ನು ನಿರ್ಮಿಸುವುದಕ್ಕಾಗಿ ಮಾಡುತ್ತಿರುವಂತಹ ಹೋರಾಟವೇ ವಿನಃ ಇದರ ಹಿಂದೆ ಬೇರೆ ಯಾವ ದುರುದ್ದೇಶವೂ ಇಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಲೇಖಕರು ಕುವೆಂಪುರವರು ಹೇಳ್ತಾರೆ. ಹೀಗೆ ಹೇಳಿದವರು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯನ್ನು ಕುರಿತು, ಕನ್ನಡ ಸಂಸ್ಕೃತಿಯ ಮೇಲಿನ ಅಭಿಮಾನವನ್ನು ಕುರಿತು ಹೀಗೆ ಮಾತನಾಡ್ತಾರೆ. ಇದಕ್ಕಿಂತ ಮುಂಚೆ ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ ಸಚಿವ ಮಂಡಲವನ್ನು ಕುರಿತು ಮಾತನಾಡಿದರು. ಈ ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ ಸಚಿವ ಮಂಡಲ ಯಾವತ್ತೂ ನಿತ್ಯವೂ ಜನಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರುವಂತಹ ಸಚಿವ ಮಂಡಲ. ಇದನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯ ವ್ಯಕ್ತಿಗಳನ್ನ ಅಧಿಕಾರ ಕಳೆದುಕೊಂಡ ಮೇಲೆ ನೆನಪಿಟ್ಟುಕೊಳ್ಳುವುದು ತುಂಬಾ ಕಷ್ಟ. ಆದರೆ ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದಂತಹ ಈ ಸಚಿವ ಮಂಡಲದ ಸದಸ್ಯರನ್ನ ಮರೆಯುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಮ್ಮೆಲ್ಲರ ಮನಸ್ಸುಗಳಲ್ಲಿ ಪಂಪ, ರನ್ನ, ಪೊನ್ನ, ಜನ್ನ ಇವರೆಲ್ಲರೂ ಕೂಡ ಶಾಶ್ವತವಾಗಿ ನೆನಪಿನಲ್ಲಿ ಉಳಿತಾರೆ, ನೆನಪಿನಲ್ಲಿ ಇರ್ತಾರೆ. ಬಸವಣ್ಣ ಹೇಳ್ತಾರೆ, ಪ್ರತಿನಿತ್ಯವೂ ಕೂಡ ನಿತ್ಯ ಸಚಿವ ಮಂಡಲ, ನಿತ್ಯವೂ ಕೂಡ ಜನಗಳ ಮನಸ್ಸಿನಲ್ಲಿ ಉಳಿಯುವ ಸಚಿವ ಮಂಡಲ ಯಾವುದು ಅಂದ್ರೆ ಅದು ಸಾಂಸ್ಕೃತಿಕವಾದ ಸಚಿವ ಮಂಡಲ. ನಮಗೆ ಪ್ರತಿನಿತ್ಯವೂ ಬಸವಣ್ಣ ನೆನಪು ಬರ್ತಾನೆ, ಕುಮಾರವ್ಯಾಸ ನೆನಪು ಬರ್ತಾನೆ, ಪಂಪ ನೆನಪು ಬರ್ತಾನೆ, ರನ್ನ ನೆನಪು ಬರ್ತಾನೆ, ಸರ್ವಜ್ಞ ನೆನಪು ಬರ್ತಾನೆ. ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಕನ್ನಡದ ಎಲ್ಲ ಕವಿಗಳು ನೆನಪಿಗೆ ಬರ್ತಾರೆ, ಜನಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾರೆ. ಆದರೆ ರಾಜಕೀಯ ಅಧಿಕಾರಿಗಳನ್ನ, ರಾಜಕೀಯ ವ್ಯಕ್ತಿಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಕಷ್ಟ, ಮರೆಯುತ್ತೇವೆ. ಹೀಗೆ ಭಾಷಾಭಿಮಾನವನ್ನು ವ್ಯಕ್ತಪಡಿಸಿದಂತಹ, ಕನ್ನಡ ನಾಡನ್ನು ಕಟ್ಟುವಂತಹ ಉದ್ದೇಶವನ್ನು ಹೇಳಿದಂತಹ ಕುವೆಂಪುರವರು ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾರೆ. ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ. ತ್ರೋಟಕ ಅಂದ್ರೆ ರೂಪಕ ಅಂತ. ರೂಪಕ ಅಂದ್ರೆ ಹೋಲಿಕೆ, ಒಂದು ಇದ್ದ ಹಾಗೆ ಇನ್ನೊಂದು ಇದೆ ಅಂತ ಹೇಳುವಂಥದ್ದು. ಇದು ಸರಸ್ವತಿಯೇ ರಚಿಸಿರುವಂತಹ ರಾಜಕೀಯ ರೂಪಕ ಇದು. ಅಂದ್ರೆ ಸರಸ್ವತಿಯೇ ರಾಜಕೀಯವನ್ನ ಸೃಷ್ಟಿಸಿರುವುದು, ಹುಟ್ಟು ಹಾಕಿರುವುದು. ಇವತ್ತು ಸಾಹಿತ್ಯ ಅನ್ನುವುದು ಇಲ್ಲದೆ ಹೋಗಿದ್ರೆ ನಮಗೆ ರಾಜಕೀಯದ ಇತಿಹಾಸ ಪರಿಚಯ ಆಗ್ತಾ ಇರಲಿಲ್ಲ. ಅವತ್ತು ಕವಿಗಳು ಅದನ್ನ ಸಾಹಿತ್ಯದ ರೂಪದಲ್ಲಿ ಬರೆದ ಕಾರಣದಿಂದಲೇ ಇವತ್ತು ನಾವು ಪ್ರತಿಯೊಬ್ಬ ರಾಜರ ಇತಿಹಾಸವನ್ನ
ಪುಸ್ತಕದ ರೂಪದಲ್ಲಿ ಓದ್ತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ. ಹಾಗಾಗಿ ರಾಜಕೀಯ ಉಳಿಯುವುದಕ್ಕೆ, ರಾಜಕೀಯ ಪರಿಚಯವಾಗುವುದಕ್ಕೆ ಕಾರಣವಾಗಿರುವುದೇ ಈ ಸರಸ್ವತಿ, ಈ ಸಾಹಿತ್ಯ. ಸಾಹಿತ್ಯವೇ ಈ ರಾಜಕೀಯವೆಂಬ ರೂಪಕವನ್ನ ರಚನೆ ಮಾಡಿದಾಳೆ. ಹಾಗಾಗಿ ನೀವು ಈ ಕನ್ನಡ ನಾಡನ್ನು ಕಟ್ಟುತ್ತಿರುವುದಕ್ಕೆ ವಿರೋಧ ಮಾಡುವುದು ಸರಿಯಲ್ಲ. ಪ್ರಾಚೀನ ಕಾಲದ ಸಾಹಿತ್ಯವನ್ನು ನಾವು ನೋಡಿದಾಗ ರಾಜರುಗಳು ಕವಿಗಳಿಗೆ ಆಶ್ರಯವನ್ನು ಕೊಡ್ತಾ ಇದ್ರು. ಹಾಗಾಗಿ ಕವಿಗಳು ರಾಜಾಶ್ರಯದಲ್ಲಿ ಇದ್ದುಕೊಂಡು ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು. ಆ ಸಾಹಿತ್ಯವನ್ನು ರಚಿಸುವಾಗ ತನಗೆ ಆಶ್ರಯವನ್ನು ಕೊಟ್ಟಿರುವಂತಹ ಈ ರಾಜ ಅಜರಾಮರವಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಕಾವ್ಯದ ನಾಯಕನ ಜೊತೆಯಲ್ಲಿ ತನಗೆ ಕೊಟ್ಟಿರುವಂತಹ ಆ ಆಶ್ರಯವನ್ನು ಕೊಟ್ಟಿರುವಂತಹ ರಾಜನನ್ನ ಸಮೀಕರಿಸಿ ಕಾವ್ಯವನ್ನು ಬರೀತಾ ಇದ್ರು. ಉದಾಹರಣೆಗೆ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನನ್ನ ತನಗೆ ಆಶ್ರಯವನ್ನು ಕೊಟ್ಟಿರುವಂತಹ ಹರಿಕೇಸರಿಯನ್ನು ಸಮೀಕರಿಸಿ ಕಾವ್ಯವನ್ನು ಬರೀತಾನೆ. ಹೀಗೆ ರಾಜಕೀಯ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಸಾಹಿತ್ಯ ರಾಜಕೀಯವನ್ನ ಉಳಿಸ್ತು. ಒಬ್ಬರ ಬೆಂಬಲದಿಂದ ಮತ್ತೊಂದು ಉಳಿತು. ಅವತ್ತಿನ ಕಾಲದಲ್ಲಿ ರಾಜರುಗಳು ಸಾಹಿತ್ಯಕ್ಕೆ ಆಶ್ರಯವನ್ನು ಕೊಡದೆ ಹೋಗಿದ್ರೆ, ಕವಿಗಳಿಗೆ ಆಶ್ರಯವನ್ನು ಕೊಡದೆ ಹೋಗಿದ್ರೆ ಇಷ್ಟೊಂದು ಸಮೃದ್ಧವಾದಂತಹ ಸಾಹಿತ್ಯ ಸೃಷ್ಟಿ ಆಗುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ರಾಜರು ಆಶ್ರಯವನ್ನು ಕೊಟ್ಟು ಬೆಳೆದಿದ್ದರಿಂದಲೇ ಸಾಹಿತ್ಯ ಇವತ್ತು ಇಷ್ಟು ಸಮೃದ್ಧವಾಗಿ ಬೆಳೆದಿರುವಂಥದ್ದು. ಹಾಗೆ ಸಾಹಿತ್ಯವೂ ಕೂಡ ರಾಜಕೀಯವನ್ನು ಉಳಿಸುವಂತಹ ಪ್ರಯತ್ನವನ್ನ ಮಾಡಿಕೊಂಡು ಬಂದದ್ದರಿಂದ ಇವತ್ತು ನಮಗೆ ರಾಜಕೀಯ ಉಳಿದಿದೆ. ರಾಜರುಗಳ ಪರಿಚಯವಾಗ್ತಾ ಇದೆ. ಒಬ್ಬರ ಬೆಂಬಲದಿಂದ ಮತ್ತೊಬ್ಬರು ಉಳಿದುಕೊಂಡರು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಆದರೆ ಈ ಆಧುನಿಕ ಯುಗದಲ್ಲಿ ಏನಾಗ್ತಾ ಇದೆ, ಸಾಹಿತಿಗಳನ್ನ ರಾಜಕೀಯ ವಿರೋಧ ಮಾಡ್ತಾ ಇದೆ. ಸಾಹಿತಿಗಳು ಕೈಗೊಂಡಂತಹ ಈ ಕಾರ್ಯಗಳಿಗೆ ಈ ರಾಜಕೀಯ ವ್ಯಕ್ತಿಗಳು ಅಡ್ಡಿಪಡಿಸ್ತಾ ಇದ್ದಾರೆ. ಯಾವುದೇ ಒಂದು ಸಾಂಸ್ಕೃತಿಕವಾದಂತಹ ಲೋಕ ಉಳಿಬೇಕು ಅಂದ್ರೆ, ಸಾಂಸ್ಕೃತಿಕವಾದಂತಹ ಪರಿಸರ ಉಳಿಬೇಕು ಅಂದ್ರೆ ರಾಜಕೀಯ ಬೆಂಬಲವನ್ನು ಕೊಡಬೇಕು. ಆಗ ಈ ಸಾಂಸ್ಕೃತಿಕವಾದಂತಹ ಪರಿಸರ ಉಳಿಯುವುದಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ಇಲ್ಲಿ ಕುವೆಂಪುರವರು ಹೇಳ್ತಾರೆ, ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ. ಸರಸ್ವತಿಯೇ ರಚನೆ ಮಾಡಿರುವಂತಹ, ಸಾಹಿತ್ಯವೇ ಸೃಷ್ಟಿ ಮಾಡಿರುವಂತಹ ರಾಜಕೀಯ ರೂಪಕ ಇದು ಎಂದು ಹೇಳಿ ಅಖಂಡ ಕರ್ನಾಟಕದ ಕಲ್ಪನೆಯನ್ನ ವ್ಯಕ್ತಪಡಿಸ್ತಾರೆ. ಹೀಗೆ ಹೇಳಿದವರು ಮುಂದೆ ನೋಡಿ, ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದೀದಿತಿ. ಮೆರೆಯಲಾತ್ಮ ಸಂಸ್ಕೃತಿ, ಆತ್ಮ ಸಂಸ್ಕೃತಿ, ಸಂಸ್ಕೃತಿ ಆತ್ಮದಲ್ಲಿ ಮೆರೆಯುತ್ತಿದೆ. ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ, ನಮ್ಮ ಪರಿಸರ, ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ ಅನ್ನುವಂತಹ ಅಭಿಮಾನ ಕನ್ನಡಿಗರ ಪ್ರತಿಯೊಬ್ಬರ ಆತ್ಮದಲ್ಲಿಯೂ ಕೂಡ ಮೆರೆಯುತ್ತಿದೆ, ಬೆಳಗುತ್ತಿದೆ. ಹಾಗಾಗಿಯೇ ನಾವು ಕನ್ನಡದ ಅಭಿಮಾನವನ್ನ, ಕನ್ನಡ ನಾಡನ್ನ ಒಟ್ಟುಗೂಡಿಸಬೇಕೆಂಬಂತಹ ಹೋರಾಟವನ್ನ ಮಾಡುತ್ತಿರುವುದು. ನಮ್ಮೆಲ್ಲರಲ್ಲಿಯೂ ಕೂಡ, ನಮ್ಮೆಲ್ಲರ ಆತ್ಮದಲ್ಲಿಯೂ ಕೂಡ ಈ ಸಂಸ್ಕೃತಿಯ ಅಭಿಮಾನ ಅನ್ನುವುದು ಬೆರೆಯುತ್ತಿದೆ. ಬೆಳಗ್ಗೆ ಜೀವ ದೀದಿತಿ. ಜೀವ, ಜೀವಿಗಳು ಅಂತ, ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಈ ದೀದಿತಿ, ದೀದಿತಿ ಅಂದ್ರೆ ಕಾಂತಿ, ಒಳಗು. ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಈ ಕಾಂತಿ, ಕನ್ನಡವೆಂಬ ಕಾಂತಿ, ಕನ್ನಡವೆಂಬ ಅಭಿಮಾನದ ಕಾಂತಿ ಬೆಳಗ್ಗೆ ಬೆಳಗುತ್ತಿದೆ, ಬೆಳಗ್ತಾ ಇದೆ. ಹಾಗಾಗಿ ನಾವು
ನಾವೆಲ್ಲರೂ ಕನ್ನಡ ಪರವಾದಂತಹ ಹೋರಾಟಕ್ಕೆ ನಿಂತಿರುವಂಥದ್ದು. ಕನ್ನಡ ಪರವಾದಂತಹ ಹೋರಾಟಗಳಿಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ. ಅದು ತನಗೆ ತಾನೇ ಸ್ಫುರಿಸುವಂತಹ, ತನಗೆ ತಾನೇ ಹುಟ್ಟುವಂತಹ ಒಂದು ವಿಶೇಷವಾದಂತಹ ಅಭಿಮಾನ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಯಾವನೋ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾನೆ ಅಂತ ಅಂದ್ರೆ ಅವನ ಪಕ್ಕದಲ್ಲಿ ನಿಂತಹ ನಮಗೆ ಹಂಗೆ ಮನಸ್ಸೊಳಗೆ ಕೊತಕೊತನೆ ಕುದಿಯಕ್ಕೆ ಶುರುವಾಗುತ್ತೆ. ಸಿಟ್ಟು ಬರುತ್ತೆ, ಒಡೆಯಕ್ಕಾಗದೇ ಇರ್ಬೋದು, ಸಿಟ್ಟದ್ದು ಬರುತ್ತೆ. ಯಾರಾದ್ರೂ ಒಬ್ಬ ಒಡೆಯಕ್ಕೆ ಶುರು ಮಾಡಿದ್ರೆ ನಾವು ಒಂದು 4 ಗಂಟೆ ಹಾಕ್ಬೇಕು ಅಂತ. ಇದು ಒಂದು ಭಾಷೆಯ ಬಗೆಗೆ ತನಗೆ ತಾನೇ ಹುಟ್ಟುವಂತಹ ಅಭಿಮಾನ ಅಂತ. ಬೆಳಗ್ಗೆ ಜೀವತಿ, ಇದು ಕನ್ನಡ ಸಂಸ್ಕೃತಿಯ ಅಭಿಮಾನ ಅನ್ನುವುದು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಬೆಳಗುತ್ತಿದೆ, ಹೊಳಿತಾ ಇದೆ. ಹಾಗಾಗಿ ಅಭಿಮಾನದಿಂದ ಹೊರಬರುವುದಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ, ಪರಮಾತ್ಮನ ಚರಣ ದೀಪ್ತಿ, ಚರಣ ಅಂದ್ರೆ ಪಾದ ಅಂತ, ದೀಪ್ತಿ ಅಂದ್ರೆ ಬೆಳಕು ಅಂತ. ಪರಮಾತ್ಮನ ಆ ಪಾದದ ಬೆಳಕು, ಪರಮಾತ್ಮನ ಪಾದವೆಂಬ ಆ ಬೆಳಕು ಶರಣ ಹೃದಯಗಳಲ್ಲಿ ಹೊತ್ತಿ. ಶರಣರು ಶಿವಭಕ್ತರು, ಕನ್ನಡದ ಭಕ್ತರು. ಪ್ರತಿಯೊಬ್ಬ ಕನ್ನಡದ ಭಕ್ತನಲ್ಲಿಯೂ ಕೂಡ ಕನ್ನಡದ ಅಭಿಮಾನವನ್ನು ತುಂಬಿಕೊಂಡಿರುವಂತಹ ವ್ಯಕ್ತಿಯಲ್ಲಿಯೂ ಕೂಡ ಅದು ಒತ್ತಿಕೊಂಡಿದೆ. ದೀಪದಂತೆ ಒತ್ತಿಕೊಂಡು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ಆ ದೀಪ ಬೆಳಗ್ತಾ ಇದೆ. ಕನ್ನಡ ಅಭಿಮಾನ ಅನ್ನುವ ದೀಪ ಬೆಳಗುತ್ತಿದೆ. ಬೆಳಗುತ್ತಿರುವಾಗ ಕನ್ನಡದ ಬಗ್ಗೆ ದುರಭಿಮಾನವನ್ನು ಬೆಳೆಸಿಕೊಳ್ಳುವುದಾದರೂ ಹೇಗೆ? ಸಾಧ್ಯವೇ ಇಲ್ಲ. ಕನ್ನಡದ ಮೇಲಿನ ಅಭಿಮಾನ ತುಂಬಿ ತುಳುಕುತ್ತಿರುವಾಗ ಅದನ್ನ ಈಡೇರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೇವೆಯೇ ವಿನಃ ಹಿಂಜರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಹುಸಿರುಸಿರಿನ ಹಣತೆ ಬತ್ತಿ ಉರಿಯಲೆಂದು ತಣ್ಣಗೆ. ಉಸಿರಿನ ಹಣತೆ ಬತ್ತಿ, ಹಣತೆ ಅಂದರೆ ದೀಪ ಅಂತ. ಪ್ರತಿಯೊಂದು ಉಸಿರುಗಳಲ್ಲಿಯೂ ಕೂಡ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಈ ಕನ್ನಡ ಅನ್ನುವ ದೀಪದ ಬತ್ತಿ ತಣ್ಣಗೆ ಉರಿತಾ ಇದೆ ಅಂತ. ಒಂದು ಪ್ರದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಕೂಡ ಭಾಷಾಭಿಮಾನ ಅನ್ನುವುದು, ನಾಡಿನ ಅಭಿಮಾನ ಅನ್ನುವುದು ಪ್ರತಿಯೊಬ್ಬನಲ್ಲಿಯೂ ಕೂಡ ಇದ್ದೇ ಇರುತ್ತದೆ. ಅದು ಕಾಣಿಸ್ಕೊಳ್ಳೋದಿಲ್ಲ. ಯಾವುದೋ ಒಮ್ಮೆ ಇದ್ದಕ್ಕಿದ್ದ ಹಾಗೆ ದಿಢೀರನೆ ಗೋಚರವಾಗುತ್ತೆ. ಆದರೆ ಪ್ರತಿಯೊಬ್ಬನ ಮನಸ್ಸುಗಳಲ್ಲಿಯೂ ಕೂಡ ಒಂದು ನಾಡಿನ, ಒಂದು ನೆಲದ, ಒಂದು ಭಾಷೆಯ ಮೇಲಿನ ಅಭಿಮಾನ ಅನ್ನುವುದು ತಣ್ಣಗೆ ದೀಪದಂತೆ ಉರಿಯುತ್ತಿರುತ್ತೆ, ಇದ್ದೇ ಇರುತ್ತೆ. ಹಾಗಾಗಿ ಬಾಳ ಸೊಡರ ಗುಡಿಯ ನೆತ್ತಿ, ಬಾಳಿನ ಸೊಡರ ಗುಡಿಯ ನೆತ್ತಿ. ಸೊಡರು ಅಂದ್ರೆ ದೀಪ ಅಂತ. ಬಾಳಿನ ಈ ದೀಪ ಗುಡಿಯ ನೆತ್ತಿಯವರೆಗೆ, ಅಂದ್ರೆ ಅತ್ಯಂತ ಎತ್ತರವಾದಂತಹ ಸ್ಥಾನದವರೆಗೆ ನಾವು ಕೊಂಡೊಯ್ಯಬೇಕು. ಆ ಸ್ಥಾನ ಎತ್ತರವಾದಂತಹ ಮಟ್ಟಕ್ಕೆ. ಬಾಳ ಸೊಡರ ಗುಡಿಯ ನೆತ್ತಿ. ಗುಡಿಯ ನೆತ್ತಿ ಅಂದ್ರೆ ಪ್ರತಿಯೊಂದು ಗುಡಿಗಳಿಗೂ ಒಂದೊಂದು ಗೋಪುರವಿರುತ್ತೆ. ಗೋಪುರದ ತುದಿ ಅಂತ ಅಂದ್ರೆ ಎತ್ತರವಾದಂತಹ ಸ್ಥಾನಕ್ಕೆ. ಕನ್ನಡದ ಅಭಿಮಾನ ಅನ್ನುವಂತಹ ಒಂದು ವಿಚಾರವನ್ನ ನಾವು ಅತ್ಯಂತ ಎತ್ತರವಾದಂತಹ ಸ್ಥಾನಕ್ಕೆ ಕೊಂಡೊಯ್ಯಬೇಕು. ಆಗ ತನ್ನ ಮುಡಿಯ ಬಾನಿಗೆತ್ತಿ, ತನ್ನ ಮುಡಿ, ತನ್ನ ಶಿರವನ್ನ ಬಾನಿಗೆತ್ತಿ ಇಡೀ ಆಕಾಶವನ್ನ ನೋಡುವ ಹಾಗೆ ಎತ್ತಿಕೊಂಡು, ತಲೆ ಎತ್ತಿಕೊಂಡು ಬದುಕಬೇಕಾದಂತಹ ಒಂದು ಧೈರ್ಯ ತಮಗೆ ತಾವೇ ಹುಟ್ಟುತ್ತದೆ. ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿ. ಇದು ಭಗವಂತನ ದೇವರ ಕಣ್ಣಿಗೂ ಕೂಡ ಸೊಗಸಾಗಿ ಕಾಣುವ ಹಾಗೆ
ಇಷ್ಟವಾಗುವ ಹಾಗೆ, ಇಷ್ಟಪಡುವ ಹಾಗೆ ನಾವು ಅಭಿಮಾನಯುಕ್ತವಾದಂತಹ ಹೋರಾಟವನ್ನ ಒಂದು ಭಾಷೆ, ಒಂದು ನೆಲಕ್ಕೆ ಸಂಬಂಧಿಸಿದಂತೆ ಬೆಳೆಸಿಕೊಳ್ಬೇಕು. ಆಗ ಒಂದು ಭಾಷೆ, ಒಂದು ಸಂಸ್ಕೃತಿ ಜೀವಂತವಾಗಿ ಉಳಿಯುವುದಕ್ಕೆ ಸಾಧ್ಯ ಅನ್ನುವ ಅಭಿಮಾನಯುಕ್ತವಾದ ಮಾತುಗಳನ್ನು ಹೇಳಿದಂತಹ ಕುವೆಂಪುರವರು ಮುಂದೆ ಹೀಗೆ ಹೇಳ್ತಾರೆ, ಸ್ವಲ್ಪ ಕೋಪದಿಂದಲೇ. ಹಾಡುತ್ತಿಹೆನು ಕಂಡ ನಾನು, ಇದೆಲ್ಲವನ್ನ ಕಂಡಿರುವಂತಹ ನಾನು, ಇದೆಲ್ಲವನ್ನ ತಿಳಿದಿರುವಂತಹ ನಾನು ಹಾಡುತ್ತಿದ್ದೇನೆ, ಹೇಳುತ್ತಿದ್ದೇನೆ. ನಾನು ಏನೂ ತಿಳಿಯದೆ, ಏನೂ ಗೊತ್ತಿಲ್ಲದೆ ಕನ್ನಡ ನಾಡನ್ನ ಕಟ್ಟುವಂತಹ ಹೋರಾಟಕ್ಕೆ ಮುಂದಾಗಿಲ್ಲ. ಎಲ್ಲವನ್ನ ತಿಳಿದುಕೊಂಡು ಈ ಸಂಸ್ಕೃತಿಯ, ಈ ಪರಿಸರದ, ಈ ಇತಿಹಾಸದ ಎಲ್ಲ ಮಾಹಿತಿಗಳನ್ನ, ಅಂಶಗಳನ್ನ ತಿಳಿದುಕೊಂಡೇ ನಾನು ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳನ್ನು ಒಗ್ಗೂಡಿಸುವುದಕ್ಕೆ ಮುಂದಾಗಿರುವುದು. ನಾನು ಮಾಡುತ್ತಿರುವಂತಹ ಈ ಕೆಲಸದ ಸಂಪೂರ್ಣವಾದಂತಹ ಪರಿಚಯ, ಮಾಹಿತಿ ನನಗೆ ತಿಳಿದಿದೆ, ಎಲ್ಲ ನನಗೆ ಗೊತ್ತಿದೆ. ಗೊತ್ತಿಲ್ಲದೆ ನಾನು ಈ ಕೆಲಸವನ್ನು ಮಾಡುತ್ತಿಲ್ಲ. ಹಾಡುತ್ತೀಯನು ಕಂಡ ನಾನು, ಇದೆಲ್ಲವನ್ನ ಕಂಡಿರುವಂತಹ, ನೋಡಿರುವಂತಹ ನಾನು ಹಾಡುತ್ತಿದ್ದೇನೆ. ಹೇಳು ದಿಟ್ಟಿಗೇಳು, ಹುಟ್ಟು ಕುರುಡೋ, ಬುದ್ಧಿ ಬರಡೋ, ಬೇರೆ ಹುರುಡೋ, ಮೆಳ್ಳಗಣ್ಣ ಕಾಣೆ ನೀನು, ಹೇಳು ತಪ್ಪು ನನ್ನದೇನು? ಪ್ರಶ್ನೆ ಮಾಡುತ್ತಾರೆ. ಇದರಲ್ಲಿ ನನ್ನ ತಪ್ಪು ಏನಿದೆ? ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳನ್ನು ಒಗ್ಗೂಡಿಸುವುದಕ್ಕಾಗಿ ಮಾಡುತ್ತಿರುವಂತಹ ಈ ಹೋರಾಟದಲ್ಲಿ ನನ್ನ ತಪ್ಪು ಏನಿದೆ? ನಾನು ಯಾವ ತಪ್ಪು ಮಾಡಿದ್ದೀನಿ? ಯಾಕೆ ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಒಗ್ಗೂಡಿಸಬಾರದು, ಒಂದು ಮಾಡಬಾರದು? ಹೀಗೆ ಆ ನೋಟಿಸ್ ಅನ್ನ ಕೊಟ್ಟಂತಹ ಆ ರಾಜಕೀಯ ವ್ಯಕ್ತಿಗೆ, ಮಂತ್ರಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ದಿಟ್ಟಿಗೇಳು, ದಿಟ್ಟಿ, ದೃಷ್ಟಿ, ದಿಟ್ಟಿ ತತ್ಸಮತತ್ವ. ದೃಷ್ಟಿ ಅಂತ, ದಿಟ್ಟಿಗೇಳು, ನಿನ್ನ ದೃಷ್ಟಿ ಕೆಟ್ಟಿದೆಯಾ? ನಾನು ಮಾಡುತ್ತಿರುವಂತಹ ಈ ಕೆಲಸ ನಿನಗೆ ಸರಿಯಾಗಿ ಕಾಣಿಸುತ್ತಿಲ್ಲ ಅಂದ ಮೇಲೆ ಬಹುಶಃ ನಿನ್ನ ದೃಷ್ಟಿಯು ಕೆಟ್ಟಿರಬೇಕು. ನಿನ್ನ ಕಣ್ಣೋಟ ಕೆಟ್ಟಿರಬಹುದು, ನಿನಗೆ ಸರಿಯಾದ ದೃಷ್ಟಿ ಇಲ್ಲದಿರಬಹುದು. ನಾನು ಮಾಡುತ್ತಿರುವ ಕೆಲಸ ನಿನಗೆ ಸರಿಯಾಗಿ ಕಾಣದಿರಬಹುದು. ಹಾಗಾಗಿ ನೀನು ಒಮ್ಮೆ ದೃಷ್ಟಿಯನ್ನು ಸರಿಪಡಿಸಿಕೊಳ್ಳುವುದು ಒಳ್ಳೆಯದು. ಹೇಳು ದಿಟ್ಟಿಗೇಳು, ಹುಟ್ಟು ಕುರುಡು, ಹುಟ್ಟಿದಾಗಲೇ ನಿನ್ನ ಕಣ್ಣುಗಳು ಕುರುಡಾಗಿದ್ದಾವ? ನಾನು ಮಾಡುತ್ತಿರುವ ಕೆಲಸಗಳು ನಿನಗೆ ಸರಿಯಾಗಿ ಕಾಣಿಸುತ್ತಿಲ್ಲವೇ? ಹೇಳು, ನಿನ್ನ ಕಣ್ಣುಗಳು ಕುರುಡಾಗಿದ್ದಾವ? ನಿನ್ನ ಕಣ್ಣುಗಳು ಕುರುಡಾಗಿದ್ದಾವ? ಹೇಳು. ನನ್ನ ಕೆಲಸಗಳು ನಿನಗೆ ಸರಿಯಾಗಿ ಕಾಣದೇ ಇರುವಾಗ ನಿನ್ನ ಕಣ್ಣುಗಳು ಕುರುಡಾಗಿರಬಹುದು. ಅಥವಾ ಬುದ್ಧಿ ಬರಡು, ಬುದ್ಧಿ ಬರಡಾಗಿದೆಯಾ ಅಂತ. ಬರಡು ಅಂದ್ರೆ ಬರಡು ಭೂಮಿ, ಬರಡು ಭೂಮಿಯಲ್ಲಿ ನೀವು ಏನೇನೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲವೇ? ನಿನಗೆ ಯೋಚಿಸುವಂತಹ ಶಕ್ತಿ ಇಲ್ಲವೇ? ಬುದ್ಧಿ ಇಲ್ಲದೆ ಬುದ್ಧಿ ಪಂಜರಾಗಿ ಹೀಗೆ ಮಾತನಾಡುತ್ತಿರುವೆಯಾ? ಅಥವಾ ಬೇರೆ ಹುರುಡೋ, ಹುರುಡು, ಹುರುಡು ಅಂದ್ರೆ ಸ್ಪರ್ಧೆ ಅಂತ, ಬೇರೆ ಏನಾದರೂ ಸ್ಪರ್ಧೆ, ಪೈಪೋಟಿ ಏನಾದರೂ ಉಂಟೋ? ಮೆಳ್ಳಗಣ್ಣ ಕಾಣೆ ನೀನು, ಮೆಳ್ಳಗಣ್ಣ ಕಾಣೆ ನೀನು. ಮೆಳ್ಳಗಣ್ಣು ಕೇಳಿದ್ರೆ ಶಬ್ದನ? ಮೆಳ್ಳಗಣ್ಣು ಅಂತ ಯಾರಾದ್ರೂ ಕೇಳಿದ್ರೆ ಮೆಳ್ಳಗಣ್ಣು? ಕೆಲವರಿಗೆ ಮೆಳ್ಳಗಣ್ಣು ಇರುತ್ತೆ, ಅದನ್ನ ನಿಮ್ಮ ಭಾಷೆಯಲ್ಲಿ ವರ್ಚ್ಕಣ್ಣು ಅಂತ ಏನು ಹೇಳ್ತಾರೆ ಅಲ್ವಾ?
ನೋಡುತ್ತಿರುವುದು ಒಂದು ಕಡೆ ಆದರೆ ಅವನು ನಿಜವಾಗಿ ನೋಡುತ್ತಿರುವುದು ಮತ್ತೊಂದು ಕಡೆ. ನಮ್ಗೆಲ್ಲೋ ನೋಡ್ತಿದ್ದಾನೆ ಅಂತ ಕಾಣಿಸುತ್ತೆ, ಅವನು ನಿಜವಾಗಿ ನೋಡ್ತಿರೋದು ಬೇರೆ ಕಡೆ ಆಗಿರುತ್ತೆ. ಮೆಳ್ಳಗಣ್ಣ ಕಾಣೆ ನೀನು ನಮ್ಮ ದೃಷ್ಟಿಯನ್ನ ಸರಿಯಾಗಿ ನೋಡುತ್ತಿಲ್ಲ, ಮೆಳ್ಳಗಣ್ಣಿರಬಹುದು. ನೀನು ನಮ್ಮನ್ನ ನೋಡುವುದನ್ನ ಬಿಟ್ಟು ನಮ್ಮ ಕಾರ್ಯವನ್ನ ಕೆಲಸವನ್ನ ನೋಡುವುದನ್ನು ಬಿಟ್ಟು ಬೇರೆ ಏನನ್ನೋ ನೋಡುತ್ತಿರಬಹುದು. 7 ತಪ್ಪು ನನ್ನದೇನು? ಇದರಲ್ಲಿ ನನ್ನ ತಪ್ಪು ಏನಿದೆ? ನಾನು ಯಾವ ತಪ್ಪನ್ನು ಮಾಡಿದ್ದೇನೆ? ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳನ್ನು ಒಗ್ಗೂಡಿಸುವುದು ತಪ್ಪೇ? ಕನ್ನಡ ಮಾತನಾಡುವಂತಹ ರಾಜ್ಯವನ್ನು ನಿರ್ಮಿಸುವುದು ತಪ್ಪೇ? ಕರ್ನಾಟಕವೆಂದು ನಾಮಕರಣ ಮಾಡುವುದು ತಪ್ಪೇ? ಇದರಲ್ಲಿ ಯಾವ ದುರುದ್ದೇಶವಿದೆ? ಯಾವ ಕೆಟ್ಟದ್ದಿದೆ? ಹೇಳು, ತಪ್ಪು ನನ್ನದೇನು? ಇದರಲ್ಲಿ ನಾನು ಯಾವ ತಪ್ಪನ್ನು ಮಾಡಿದ್ದೇನೆ ಹೇಳು ಅಂತ ಹೇಳುತ್ತಾರೆ. ಕರ್ನಾಟಕದ ಅರ್ಥವನ್ನ ತಿಳಿಸುವಂತಹ ಪ್ರಯತ್ನವನ್ನ ಕುವೆಂಪು ಮಾಡ್ತಾರೆ. ಕರ್ನಾಟಕ ಎಂಬುದೇನು? ಕರ್ನಾಟಕ ಎಂಬುದೇನು? ಹೆಸರೇ ಬರಿಯ ಮಣ್ಣಿಗೆ ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಹೊಲವ ಬಲವ ಪಡೆದ ಚಲವ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ಋಷಿಯ ಕಾಣ್ಬ ಕಣ್ಣಿಗೆ, ಋಷಿಗಳಂತೆ ಕಾಣುವಂತಹ ಕಣ್ಣುಗಳಿಗೆ, ಋಷಿಗಳಿಗೆ ಹೀಗೆ ವಿಶೇಷವಾದಂತಹ ರೀತಿಯಲ್ಲಿ ಕಾಣುವಂತಹ ಒಂದು ಕಣ್ಣಿತ್ತಂತೆ. ಅವರಿಗೆ ಮುಂದಾಗುವುದನ್ನು ಕೂಡ ನೋಡುವಂತಹ ಸಾಮರ್ಥ್ಯವಿತ್ತು. ಅಂತಹ ಋಷಿಗಳಂತೆ ಕಾಣುವಂತಹ ಕಣ್ಣುಗಳಿಗೆ ಕರ್ನಾಟಕ ಅನ್ನುವ ಹೆಸರು ಕೇವಲ ಮಣ್ಣಿಗಾಗಿ ಇಟ್ಟಿರುವ ಹೆಸರಲ್ಲ. ನಮ್ಮ ಇತಿಹಾಸ ಅದನ್ನು ಹೇಳುತ್ತೆ. ಕರ್ನಾಟಕ ಅನ್ನುವ ಹೆಸರು ಬರುವುದಕ್ಕೆ ಕಾರಣ ಈ ನಾಡು ಕರುನಾಡು ಅಂತ ಹೆಸರನ್ನು ಪಡೆದಿತ್ತು. ಕರುನಾಡು ಅಂತ ಯಾಕೆ ಬಂದಿತ್ತು ಹೆಸರು ಅಂದ್ರೆ ಕಪ್ಪು ಮಣ್ಣಿನ ನಾಡು, ಹಾಗಾಗಿ ಕರುನಾಡು ಅಂತ ಇದನ್ನ ಕರೀತಾ ಇದ್ರು. ಆ ಕರುನಾಡಿಗಾಗಿ ಇದು ಕರ್ನಾಟಕ ಅಂತ ಹೆಸರು ಮಾಡಿತು ಅಂತ ಹೇಳ್ತಾರೆ. ಅದು ನಿಜವೂ ಇರಬಹುದು, ಆದರೆ ಕೇವಲ ಕರ್ನಾಟಕ ಅನ್ನುವಂತಹ ಹೆಸರು ಮಣ್ಣಿನಿಂದ ಬಂದಿರುವಂತಹ ಹೆಸರಷ್ಟೇ ಅಲ್ಲ. ಕರ್ನಾಟಕ ಅನ್ನುವುದು ಒಂದು ಮಂತ್ರ. ಮಂತ್ರ ಅಂದ್ರೆ ಆಕರ್ಷಿಸುವಂತಹ ಶಕ್ತಿ. ಬಹುಶಃ ಯಾವ ಭಾಷೆಗೆ ಆಕರ್ಷಿಸುವ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡ ಭಾಷೆಗಂತೂ ಆಕರ್ಷಿಸುವಂತಹ ಶಕ್ತಿ ಇದೆ. ಕನ್ನಡಕ್ಕೆ ಸೋಲದವರಿಲ್ಲ. ಕನ್ನಡ ಭಾಷೆಯನ್ನ ಕೇಳಿದಾಗ ಅದನ್ನ ಕಲಿಯಬೇಕು ಅಂದುಕೊಂಡವರೇ ಬಹಳ. ಇವತ್ತು ಕರ್ನಾಟಕದಂತಹ ಪ್ರದೇಶವನ್ನ, ನಗರಗಳನ್ನು ನಾವು ನೋಡಿದಾಗ ಈ ಭಾರತದ ಎಲ್ಲಾ ರಾಜ್ಯದ ಜನಗಳು ಕೂಡ ಇವತ್ತು ಕೇವಲ ಕರ್ನಾಟಕ ಒಂದರಲ್ಲಿಯೇ ನಮಗೆ ಕಾಣಸಿಗ್ತಾರೆ. ಹಾಗೆ ಆಕರ್ಷಿಸುವಂತಹ ಗುಣ, ಮಂತ್ರಗಳಂತೆ ಮಂತ್ರವನ್ನ ಹಾಕಿ ವಶ ಮಾಡಿಕೊಳ್ಳುವಂತಹ ಗುಣ ಈ ಕನ್ನಡ ಭಾಷೆಗೆ ಉಂಟು. ಹಾಗಾಗಿ ಈ ಕರ್ನಾಟಕ ಅನ್ನುವ ಹೆಸರು, ಮಂತ್ರದಂತಹ ಶಕ್ತಿ ಈ ಭಾಷೆಗಿರುವುದರಿಂದ ಕರ್ನಾಟಕ ಅನ್ನುವ ಹೆಸರು ಬಂದಿದೆ. ಕರ್ನಾಟಕಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಶಕ್ತಿ ಕಣ. ಕನ್ನಡ ಅನ್ನುವುದು ಆ ಭಾಷಿಕರಿಗೆ ಒಂದು ಶಕ್ತಿ ಇದ್ದಾಗ, ನಾವು ಏನನ್ನೇ ಆದರೂ ಗೆಲ್ಲುವಾಗ ನಾವು ನಮ್ಮ ಭಾಷೆಯನ್ನು ಉಪಯೋಗಿಸಿ ಮಾತನಾಡಿಯೇ ಗೆಲ್ತೇವೆ. ಬೇರೆ ಭಾಷೆಯಲ್ಲಿ ಮಾತನಾಡಿ ಗೆಲ್ಲೋದು ಬಹಳ ಬಹಳ ಕಷ್ಟ. ಆದರೆ ನಮ್ಮ ಭಾಷೆಯಲ್ಲಿ, ಈಗ ನೀವು ಉದಾಹರಣೆಗೆ ಯಾವುದೋ ಚರ್ಚಾ ಸ್ಪರ್ಧೆ ಆಗಿರ್ಬೋದು, ಇನ್ಯಾವುದೋ ಸ್ಪರ್ಧೆ ಆಗಿರ್ಬೋದು, ಇಂಗ್ಲಿಷ್ನಲ್ಲಿ ಬರೆದು
ಗೆಲ್ಲೋದು ಬಹಳ ಕಷ್ಟ. ಅದು ನಮ್ಮ ಭಾಷೆಗಳು ಬಹಳ ಸುಲಭ ಅಂತ. ಹಾಗಾಗಿ ನಮ್ಮ ಭಾಷೆ ನಮಗೊಂದು ಶಕ್ತಿ ಇದ್ದ ಹಾಗೆ. ಅಷ್ಟೇ ಅಲ್ಲ, ನಮ್ಮ ಭಾಷೆ ನಮಗೆ ತಾಯಿ ಇದ್ದ ಹಾಗೆ. ಹಾಗಾಗಿ ಕನ್ನಡ ದೇವಿಯನ್ನ ಕನ್ನಡ ಮಾತೆ ಅಂತ ಕರಿತೇವೆ. ಭುವನೇಶ್ವರಿ ಅಮ್ಮ ಅಂತೇವೆ, ಅವಳನ್ನು ತಾಯಿ ಅಂತ ಪೂಜೆ ಮಾಡ್ತೇವೆ. ಭಾಷೆ ಜನಗಳನ್ನ ತಾಯಿಯಂತೆ ಪೋಷಣೆ ಮಾಡುತ್ತೆ, ಮಕ್ಕಳಂತೆ ನೋಡ್ಕೊಳ್ಳುತ್ತೆ. ಹಾಗೆ ದೇವರು ದೇವರ ಹಾಗೆ ಒಂದು ಭಾಷೆ ನಮ್ಮನ್ನ ಕಾಪಾಡುತ್ತೆ. ಬಹುಶಃ ಭಾರತದ ಯಾವುದೇ ಭಾಷೆಗಳಿಗೆ ಅಥವಾ ಯಾವುದೇ ಭಾಷಿಕರು ತಮ್ಮ ಭಾಷೆಯನ್ನ ದೇವರು ಅಂತ ಪೂಜೆ ಮಾಡಿದ ಉದಾಹರಣೆಗಳಿಲ್ಲ. ಇವತ್ತು ಭಾರತದಲ್ಲಿ ದೇವರು ಅಂತ ಪೂಜೆ ಮಾಡುತ್ತಿರುವಂತಹ ಒಂದೇ ಒಂದು ದೇವತೆ ಅಂದ್ರೆ ಅದು ಕನ್ನಡ ಮಾತೆ ಅಂತ, ಭುವನೇಶ್ವರಿ ಅಂತ ದೇವಾಲಯವೇ ಇದೆ. ಇವತ್ತು ಬೇರೆ ಯಾವ ಭಾಷೆಗಳಿಗೂ ಕೂಡ ದೇವಾಲಯಗಳಿಲ್ಲ ಅನ್ನೋದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಭಾಷೆ ಒಂದು ದೇವರಿದ್ದ ಹಾಗೆ. ಬೆಂಕಿ ಕಣ, ಸಿಡಿಲು ಕಣ ಶತ್ರುಗಳಿಗೆ, ಒಳ್ಳೆಯವರಿಗೆ ತಾಯಿ ದೇವರು, ಆದರೆ ವಿರೋಧಿಗಳಿಗೆ ಶತ್ರುಗಳಿಗೆ ಬೆಂಕಿಯಂತೆ ಹೋರಾಟವನ್ನು ಮಾಡುತ್ತೆ, ಸಿಡಿಲಿನಂತೆ ಅವರ ಮುಂದೆ ಅಬ್ಬರಿಸುತ್ತೆ. ಕಾವ ಕೊಲ್ಲುವ ಬಲವ, ಕಾವ ಕೊಲ್ಲುವ ಬಲವ ಬಲವ. ಕಾವ ಕಾಯುವ, ಕೊಲ್ಲುವ ವಿರೋಧಿಗಳನ್ನು ಕೊಲ್ಲುವ, ಒಲವ ಪ್ರೀತಿಯನ್ನ ತೋರಿಸುವ, ಬಲವ ಶಕ್ತಿಯನ್ನ ಕೊಡುವ. ಕಾಯುತ್ತೆ, ಕೊಲ್ಲುತ್ತೆ, ಪ್ರೀತಿ ತೋರಿಸುತ್ತೆ, ಶಕ್ತಿಯನ್ನು ಕೊಡುತ್ತೆ. ಕಾವ ಕೊಲ್ಲುವ ಒಲವ ಬಲವ, ಪಡೆದ ಛಲದ ಚಂಡಿ ಕಣ. ಇದು ಚಂಡಿ ಚಾಮುಂಡಿ ಇದ್ದ ಹಾಗೆ. ಹೀಗೆ ಭಾಷೆಗೆ ಒಂದು ವಿಶೇಷವಾದಂತಹ ಅರ್ಥವನ್ನ, ಕರ್ನಾಟಕ ಅನ್ನುವಂತಹ ಪದಕ್ಕೆ ಒಂದು ವಿಶೇಷವಾದಂತಹ ಅರ್ಥವನ್ನು ಕೊಟ್ಟು ಭಾಷೆಯ ವಿವಿಧ ಆಯಾಮಗಳನ್ನು ಇಲ್ಲಿ ಕುವೆಂಪುರವರು ಪರಿಚಯಿಸ್ತಾರೆ. ಈ ರೀತಿ ಯಾರಿಗೆ ಕಾಣುವುದಕ್ಕೆ ಸಾಧ್ಯ ಅಂದರೆ ಋಷಿಗಳ ಹಾಗೆ ಕಾಣುವಂತಹ ಕಣ್ಣುಗಳಿರುವವರಿಗೆ. ಋಷಿಗಳಂತೆ ಯಾರಿಗೆ ಕಾಣುವಂತಹ ಕಣ್ಣುಗಳಿದೆಯೋ, ಋಷಿಯ ಕಾಣ್ಬ ಕಣ್ಣಿಗೆ, ಋಷಿಗಳಂತೆ ಕಾಣುವಂತಹ ಕಣ್ಣುಗಳು ಯಾರಿಗಿದೆಯೋ, ಯಾರಿಗೆ ಆ ದೂರದೃಷ್ಟಿ ಇದೆಯೋ ಅಂಥವರಿಗೆಲ್ಲ ಈ ಕನ್ನಡ, ಈ ಕರ್ನಾಟಕ ಮಂತ್ರವಾಗಿ ಕಾಣಿಸುತ್ತೆ, ಶಕ್ತಿಯಾಗಿ ಕಾಣಿಸುತ್ತೆ, ತಾಯಿಯಾಗಿ ಕಾಣಿಸುತ್ತೆ, ದೇವಿಯಾಗಿ ಕಾಣಿಸುತ್ತೆ, ಬೆಂಕಿ ಸಿಡಿಲು ಚಂಡಿ ಚಾಮುಂಡಿಯಾಗಿ ಕಾಣಿಸುತ್ತೆ. ಹಾಗಾಗಿ ಭಾಷೆ ಎನ್ನುವುದು ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವ ಅಂತಹ ಒಂದು ಭಾಷೆ, ಅಂತಹ ಒಂದು ನೆಲವನ್ನು ನಾವು ಯಾವಾಗಲೂ ಕೂಡ ಪ್ರೀತಿಸಬೇಕು, ಗೌರವಿಸಬೇಕು ಅನ್ನುವುದನ್ನು ಇಲ್ಲಿ ಕುವೆಂಪುರವರ ಮಾತಿನಲ್ಲಿ ನಾವು ಕಾಣಬಹುದು. ಅಷ್ಟೇ ಅಲ್ಲ, ವಿರೋಧಿಗಾ ಸ್ಫೋಟಕ ಕಂಡ ಕವಿಗ ಕಂಡ ದೇವಿ ಕಣ ಕರ್ನಾಟಕ, ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತೋಟಕ. ವಿರೋಧಿಗಾ ಸ್ಫೋಟಕ, ವಿರೋಧಿಗಾ ಸ್ಫೋಟಕ. ವಿರೋಧಿಗಳಿಗೆ ಸ್ಫೋಟಕದಂತೆ ಮದ್ದು ಗುಂಡುಗಳನ್ನ ಸ್ಫೋಟಿಸಿ ಎದುರಿಸುವಂತಹ ರೀತಿಯಲ್ಲಿ ಈ ಭಾಷೆ, ಈ ನೆಲ, ಈ ಕರ್ನಾಟಕ ಮಾಡ್ತಾ ಹೋಗುತ್ತೆ. ವಿರೋಧಿಗಳನ್ನ ಒಪ್ಪಿಕೊಳ್ಳುವ, ಸಹಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈ ಭಾಷೆ ಯಾವತ್ತೂ ಕೂಡ ಮಾಡೋದಿಲ್ಲ. ವಿರೋಧಿಗಳನ್ನ ಎದುರಿಸುತ್ತೆ, ಪ್ರೀತಿ ತೋರಿಸುವವರನ್ನ ಸ್ವೀಕರಿಸುತ್ತೆ. ಇದು ಈ ಭಾಷೆಗೆ ಇರುವಂತಹ ಗುಣ. ಹಾಗಾಗಿ ಇವತ್ತಿಗೂ ಕೂಡ ಯಾರಾದರೂ ಕನ್ನಡದ ಬಗ್ಗೆ ಅಪಸ್ವರಗಳನ್ನು ಎತ್ತಿದರೆ, ಯಾರಾದರೂ ವಿರುದ್ಧವಾಗಿ ಮಾತನಾಡಿದ್ರೆ ಕನ್ನಡಿಗರು ದಿಢೀರನೆ ಎಚ್ಚರವಾಗ್ತಾರೆ, ಅವರ ವಿರುದ್ಧ ತಿರುಗಿ ಬೀಳ್ತಾರೆ. ಯಾವುದೋ ಒಬ್ಬ ಮಂತ್ರಿ ಕನ್ನಡದ ಪರವಾಗಿ ಮಾತನಾಡ್ದ ಅನ್ನೋ ಕಾರಣಕ್ಕಾಗಿ
ಕನ್ನಡ ಪರ ಹೋರಾಟಗಾರರು ವಿಧಾನಸೌಧಕ್ಕೆ ನುಗ್ಗಿ ಅವನ ಮುಖಕ್ಕೆಲ್ಲ ಬಸಿ ಬಳಿದು ಬಂದಂತಹ ಉದಾಹರಣೆಗಳು. ಇದು ಕನ್ನಡಿಗರಿಗೆ ಇರುವಂತಹ ಒಂದು ಧೈರ್ಯ. ಕನ್ನಡಿಗರು ಯಾವತ್ತೂ ಕೂಡ ವಿರೋಧಿಗಳನ್ನು ಒಪ್ಕೊಳ್ಳೋದಿಲ್ಲ. ವಿರೋಧಿಗಳಿಗೆ ಒಂದು ಮದ್ದುಗುಂಡಿನ ರೀತಿಯಲ್ಲಿ ವಿರೋಧವನ್ನು ಮಾಡ್ತಾ ಸ್ಫೋಟಿಸುತ್ತಾ ಅವರನ್ನು ಎದುರಿಸುತ್ತಲೇ ಬಂದಿದ್ದಾರೆ, ಅಭಿಮಾನವನ್ನು ಬೆಳೆಸಿಕೊಂಡಿದ್ದಾರೆ. ಇದು ಕಂಡ ಕವಿಯ ಕಂಡ ಕವಿಯೇ ಕಂಡಿರುವಂತಹ ಒಂದು ಕಲ್ಪನೆ. ಇದು ನಿಜವಲ್ಲದೆ ಇರಬಹುದು, ಆದರೆ ಕವಿಯ ಕಲ್ಪನೆಯಲ್ಲಿ ಇದು ನಿಜ. ಹಾಗಾಗಿ ಕನ್ನಡ ಅನ್ನುವುದು, ಕರ್ನಾಟಕ ಅನ್ನುವುದು ದೇವಿ ಕಣ, ದೇವರಿದ್ದ ಹಾಗೆ. ಬಹುಶಃ ಕನ್ನಡ ಭಾಷೆ ಒಂದನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಒಂದು ಭಾಷೆಯ ದೇವರನ್ನ ಪೂಜೆ ಮಾಡೋದಿಲ್ಲ. ಕನ್ನಡಿಗರು ಮಾತ್ರ ಭಾಷೆಯನ್ನ ದೇವರು ಎಂದು ಪೂಜಿಸುವಂಥದ್ದು. ಹಾಗಾಗಿ ಕನ್ನಡಿಗರ ಪಾಲಿಗೆ ಕನ್ನಡ ಅನ್ನುವುದು ಒಂದು ದೇವರಾಗಿ ರೂಪುಗೊಂಡಿದೆ. ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತೋಟ. ಇದು ಸರಸ್ವತಿ ನಿರ್ಮಾಣ ಮಾಡಿರುವಂತಹ, ಸಾಹಿತ್ಯವೇ ರಚನೆ ಮಾಡಿರುವಂತಹ ರಾಜಕೀಯ ರೂಪಕವಿದು, ರಾಜಕೀಯ ಹೋಲಿಕೆ ಇದು. ಆದರೂ ಈ ಸರಸ್ವತಿ ಎನ್ನುವುದು ಸಿರಿಗನ್ನಡ ಸರಸ್ವತಿ, ಶಾಶ್ವತವಾದದ್ದು, ಸಾಂಸ್ಕೃತಿಕವಾದಂತಹ ಈ ಸಚಿವ ಮಂಡಲದ ಸರಸ್ವತಿ ಯಾವತ್ತೂ ಕೂಡ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವಂಥವು. ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ ಅಲ್ದೋ ನಾವು ನರ್ತಿಕೊಂದು ರಾಜಕೀಯ ನಾಟಕ. ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕ, ಜೈ 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 ಅಖಂಡ ಕರ್ನಾಟಕ. ನಾವು ನರ್ತಿಕೊಂದು ರಾಜಕೀಯ ನಾಟಕ. ನಾವು ನರ್ತಿಸುತ್ತಿರುವುದು, ಕುಣಿಯುತ್ತಿರುವುದು, ಹೋರಾಟ ಮಾಡುತ್ತಿರುವುದು ರಾಜಕೀಯ ನಾಟಕವಲ್ಲ. ಇದು ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕವನ್ನು ನಿರ್ಮಿಸುವುದಕ್ಕಾಗಿ ಮಾಡುತ್ತಿರುವಂತಹ ನಿಜವಾದಂತಹ ಹೋರಾಟ ನಮ್ಮದು ಅನ್ನುವಂತಹ ಒಂದು ಅಭಿಮಾನಯುಕ್ತವಾದಂತಹ ಮಾತುಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಕುವೆಂಪುರವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾವುದೇ ಒಂದು ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅನ್ನುವುದು ಅಂತಿಮ ಅಲ್ಲ. ರಾಜಕೀಯ ಅನ್ನುವುದು ಕೊನೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಯಾವುದೇ ಒಂದು ದೇಶದ, ರಾಷ್ಟ್ರದ ಬದುಕಿನಲ್ಲಿ ಸಾಹಿತ್ಯ ಅನ್ನುವುದು, ಸಂಸ್ಕೃತಿ ಅನ್ನುವುದು ಅಂತಿಮ ಆಗಬೇಕು. ಪ್ರಭುತ್ವ ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಎನ್ನುವಂತಹ ಒಂದು ಅಪವಾದವೂ ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದು ನಾಡಿನ ಪ್ರಭುತ್ವ ಸಂಸ್ಕೃತಿಯನ್ನು ನಿರ್ಲಕ್ಷಿಸಿ ರಾಜಕೀಯ ಬೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಒಂದಕ್ಕೆ ಮತ್ತೊಂದರ ಬೆಂಬಲ ತುಂಬಾ ಅನಿವಾರ್ಯ ಅನ್ನುವುದನ್ನು, ರಾಜಕೀಯವನ್ನು ಸಾಹಿತ್ಯ, ಸಾಹಿತ್ಯವನ್ನು ರಾಜಕೀಯ ಬೆಂಬಲಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನುವುದನ್ನು ನಾವು ಗಮನಿಸಬೇಕು. ಆಗ ಮಾತ್ರ ಸಾಹಿತ್ಯ ಮತ್ತು ರಾಜಕೀಯಗಳೆರಡೂ ಕೂಡ ಜೀವಂತವಾಗಿ ಉಳಿಯುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಹಲವಾರು ಅಂಶಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಕುವೆಂಪುರವರು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದಿಷ್ಟು ಆ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ವಿಚಾರಗಳು. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ.